ನನಗೆ ಸ್ಫೂರ್ತಿ ಅಂದಾಗ ನನಗೆ ಭಯ ಆಗ್ತದೆ, ಸಿನಿಮಾ ಚೆನ್ನಾಗಿ ಹಾಕ್ಬಿಡ್ಲಪ್ಪ. ಯಾಕಂದ್ರೆ ದೊಡ್ಡ ಜವಾಬ್ದಾರಿ ಅದು. ಎಲ್ಲದಕ್ಕಿಂತ ದೊಡ್ಡದು ಯಾವ್ದು ಗೊತ್ತಾ ಸರ್? ನಂಬಿಕೆ, ಪ್ರೀತಿ, ವಿಶ್ವಾಸ. ಇವತ್ತು ದುಡ್ಡಿಗೆ ಎಲ್ಲ ಸಿಗ್ತದೆ, ನಂಬಿಕೆ ಸಿಗಲ್ಲ, ಪ್ರೀತಿ ವಿಶ್ವಾಸ ಸಿಗಲ್ಲ, ಒಳ್ಳೆ ನಿರ್ಮಾಪಕರು ಸಿಗಲ್ಲ. ತಲೆಯಲ್ಲಿ ಇಟ್ಕೊಳ್ಳಿ, ಒಳ್ಳೆ ನಿರ್ಮಾಪಕರು ಸಿನಿಮಾ ರಂಗದಿಂದ ಹೊರಗಡೆ ಹೋದ್ರೆ ಲಾಸ್ ನಿರ್ಮಾಪಕರಿಗೆ ಅಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಲಾಸ್. ಯಾಕಂದ್ರೆ ನಾನು ರಾಮ ಸಾಂಗ್ ಮಾಡ್ತಾ ಇದ್ವಲ್ಲ ಸರ್, ಹೆಚ್ಚು ಕಡಿಮೆ ಪ್ರತಿ ದಿವಸ 3,000-3,500 ಜನ ಆರ್ಟಿಸ್ಟ್ಗಳು 9 ದಿವಸ ನಾವು ಮಾಡಿದ್ವಿ ಶೂಟಿಂಗ್. ಅಲ್ಲಿ ಹೀರೋ ಇಂಟ್ರೊಡಕ್ಷನ್ನು, ನಮಗೆ ಸಾಂಗ್ ಶೂಟು, ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿದ್ವಿ. ಎಲ್ಲ ಸೇರಿಸಿ ನಮಗೆ 10.5 ಇಂದ 11 ಕೋಟಿ ತನಕ ಖರ್ಚಾಯಿತು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಕಷ್ಟ ಏನಿರ್ತದೆ, ಅದೇ ರೀತಿ ಸಂತೋಷ್ ಅವ್ರ ಕಷ್ಟ ಏನಿರ್ತದೆ, ಒಬ್ಬ ಡೈರೆಕ್ಟ್ರು ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನು ಯಾವ ರೀತಿ ಬುದ್ಧಿವಂತಿಕೆಯಲ್ಲಿ ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ಯಾವತ್ತೂ ಅಷ್ಟೇ. ನೋಡಿ, ನಮಗೆ ಪ್ರತಿಯೊಬ್ಬ ಮನುಷ್ಯನ ಜಾತಕದಲ್ಲೂ ಕೆಲವು ಬಾರಿ ಮಾತ್ರ ಒಳ್ಳೆ ಟೈಮ್ ಅನ್ನೋದು ಬರ್ತದೆ, ಮ್ಯಾಕ್ಸಿಮಮ್ ಕೆಟ್ಟ ಟೈಮ್ ಇರುತ್ತೆ. ಆ ಒಳ್ಳೆ ಟೈಮ್ ಬಂದಾಗ ಅಕ್ಕಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಬಾರ್ದು, ನಾವು ಬದುಕಂತ ನೋಡ್ಬೇಕು. ಫಸ್ಟು ನಮ್ಮ ಗ್ಲಾಸ್ ನಾವು ತುಂಬಿಕೊಂಡು ಪಕ್ಕದವ್ರ ಗ್ಲಾಸ್ ನಮ್ಮಿಂದ ಗ್ಲಾಸ್ ತುಂಬಿದಾಗ ಮಾತ್ರ ಇನ್ನೊಬ್ರಿಗೆ ಹಾಕ್ಬೇಕು. ಯಾಕೆ ಈ ಮಾತು ಹೇಳ್ತೀನಿ, ಇವತ್ತೊಂದು ಸಿನಿಮಾ ಈ ಲೆವೆಲ್ಗೆ ಬಂದಿದೆ ಅಂದರೆ ಖುಷಿ ಆಗ್ತದೆ. ಸ್ಫೂರ್ತಿ ಅಂದಾಗ ನಮ್ಮದು ಜವಾಬ್ದಾರಿ ಇದೆ. ಇನ್ನು ನಾಳೆ ಬೆಳಗ್ಗೆಯಿಂದ ನಾನು ದೇವ್ರಿಗೆ ಬೇಡ್ಕೋತೀನಪ್ಪ, ದೇವ್ರ ಈ ಸಿನಿಮಾ ತಂಡ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಇವ್ರನ್ನ ದಡ ಸೇರಿಸಿ ನಮಗವ್ರನ್ನ ಉಳಿಸಿ ಅವ್ರ ಮನೆನೂ ಕಾಪಾಡಪ್ಪ ಅಂತಾನೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾಗಿ ಪ್ರೊಡ್ಯೂಸರ್ಸ್ ಆರ್ ದಿ ಫಾದರ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ. ಅದು ಯಾರು ಏನು ಬೇಕಾದರೂ ಸ್ಟೇಟ್ಮೆಂಟ್ ಕೊಡ್ಬೋದು, ಕೇರೋ ಮಾಡೋಕೆ ಹೋಗಲ್ಲ. ಯಾಕೆಂದರೆ ಈ ನಿಮಗೆ ನಿರ್ಮಾಪಕರುಗಳು ಇಲ್ಲ ಅಂದರೆ ಯಾವುದೂ ಮುಂದಕ್ಕೆ ಹೋಗೋದೇ ಇಲ್ಲ. ಎಂಡ್ ಆಫ್ ದಿ ಡೇ ದುಡ್ಡೇ ದೊಡ್ಡಪ್ಪ ಸರ್. ದೊಡ್ಡಪ್ಪ ಇಲ್ಲಿ ಯಾರು? ನಿರ್ಮಾಪಕನೇ. ಸೊ ಹಂಗಾಗಿ ನಿರ್ಮಾಪಕರುಗಳನ್ನ ಬರ್ತಾರೆ, ಉಳಿಸ್ಕೊಳ್ಳಿ. ಒಂದಷ್ಟು ಜನ ಆರ್ಟಿಸ್ಟ್ಗಳಿರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಪಾಪ ನೀವು ಭಾಳ ಕಷ್ಟಪಡ್ತೀರಾ. ಆ ಕಷ್ಟಕ್ಕೆ ಪ್ರತಿಫಲ ಸಿಗೋದು ಯಾವಾಗ ಅಂದರೆ 9 ತಿಂಗಳು ತಾಯಿಗೆ ಒತ್ತಿ ಮಗುಗೆ ಜನ್ಮ ಕೊಡ್ತಾರೆ. ಆ ತಾಯಿಗೆ ಡೆಲಿವರಿ ಎಷ್ಟೊತ್ತಿಗೆ ಆಗ್ತದೆ, ಮಗು ಮುಖ ಎಷ್ಟೊತ್ತಿಗೆ ನೋಡ್ತದೆ ಅನ್ನೋದು ಆಸೆ ಇರ್ತದೆ. ಹೊರಗಡೆ ನೆಂಟರು ಇಷ್ಟರು ಗಂಡು ಮಗನ ಹೆಣ್ಮಗನ ಅಂತ ಕೈದಿರ್ತಾರಲ್ಲ, ಹಂಗೆ. ಸೊ ಹಂಗಾಗಿ ನಿಮ್ಮ ಸಿನಿಮಾ ತಂಡದವ್ರಿಗೆ ಒಳ್ಳೆಯದಾಗಲಿ. ನೀವು ನಂಬಿರೋ ದೇವರು, ಕಲಾ ಸರಸ್ವತಿ ಹಾಗೂ ಸಿನಿಮಾ ಅಭಿಮಾನಿಗಳು ನಿಮ್ಮ ಕೈ ಬಿಡಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ಕೊನೆ ಪ್ರಶ್ನೆ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ನೀವು ಅವ್ರ ಜೊತೆ ಬಂದು? ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಜೊತೆ ಬಂದು ನೋಡ್ತೀರಾ, ನಿಂತ್ಕೋತೀರಾ ಅವ್ರ ಬೆನ್ನೆಲುಬಾಗಿ? ಖಂಡಿತ ಸರ್, ಬೆನ್ನೆಲುಬಾಗಿ ನೀವು ಮಾಧ್ಯಮದವರು ನಿಂತು ನಮ್ಗೆಲ್ಲರಿಗೂ ಧೈರ್ಯ ಕೊಡಬೇಕು ಸರ್. ನಾವಂತೂ ಜೊತೆಲಿ ಇದ್ದೇ ಇರ್ತೀವಿ. ನೀವು ಮಾಧ್ಯಮನೇ ಈ ಅದೇನು ಹೇಳ್ತಾರಲ್ಲ, ಸ್ಪೈನಲ್ ಕಾರ್ಡ್ ಒಂದು ಸಿನಿಮಾಕ್ಕೆ ಮಾಧ್ಯಮದವ್ರೆ ಸರ್. ನೀವಿಲ್ಲ ಅಂದರೆ ಸಿನಿಮಾನ ತಲುಪಿಸೋಕ್ಕಾಗಲ್ಲ.